ಹೆಬ್ಬಾಳದ ಬಳಿ ಇರುವ ಎಸ್ಟಿಮ್ ಮಾಲ್ ಮುಂಭಾಗದಲ್ಲಿರುವಂತಹ ಸ್ಕೈ ವಾಕರ್ ನಿರ್ಮಾಣ ಕೇವಲ ಭರವಸೆಯಾಗಿಯೇ ಉಳಿದಿದೆ. ಕಳೆದ ಫೆಬ್ರವರಿ 26ರಂದು ಇದೇ ಸ್ಥಳದಲ್ಲಿ ಭೀಕರ ರಸ್ತೆ ಅಪಘಾತ ನಡೆದು 2 ಅಮಾಯಕ ಜೀವಗಳು ಬಲಿಯಾಗಿದ್ದವು. ಖಾಸಗಿ ಕಂಪನಿಯ ನೌಕರ ಮತ್ತು ಕೆಂಪಾಪುರ ಬಡಾವಣೆಯಲ್ಲಿರುವ ಸಿಂಧಿ ಕಾಲೇಜಿನ ವಿದ್ಯಾರ್ಥಿನಿ ಅರ್ಪಿತಾ ಸಾವಿಗೆ ಸ್ಥಳೀಯರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ಇದರ ಪರಿಣಾಮ ನಿದ್ದೆಯಿಂದ ಎದ್ದ ಅಧಿಕಾರಿಗಳು ತಕ್ಷಣವೇ ಇಲ್ಲೊಂದು ಸ್ಕೈ ವಾಕ್ ನಿರ್ಮಿಸುವ ಭರವಸೆಯನ್ನು ನೀಡಿದರು. ಆದರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಷ್ಟು ಹೊತ್ತಿಗಾಗಲೇ ಸ್ಕೈ ವಾಕರ್ ನಿರ್ಮಾಣವಾಗಬೇಕಿತ್ತು. ಆದರೆ ಕೆಲ ದಿನಗಳ ಹಿಂದೆ ಆರಂಭವಾಗಿದ್ದ ಕಾಮಗಾರಿ ಸ್ಥಗಿತಗೊಂಡಿದ್ದು ರಸ್ತೆ ಮಧ್ಯೆ ಸ್ಕೈ ವಾಕರ್ಗೆ ಪಿಲ್ಲರ್ಗಳನ್ನು ಹಾಕಿ ಹಾಗೆ ಬಿಡಲಾಗಿದೆ. ಇದರಿಂದ ರೊಚ್ಚಿಗೆದ್ದಿರುವ ಕಾಲೇಜು ವಿದ್ಯಾರ್ಥಿಗಳು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಇದು ಹೆಬ್ಬಾಳದ ಬಳಿ ನಡೆದಂತಹ ಒಂದು ಭೀಕರ ರಸ್ತೆ ಅಪಘಾತ. ಅತ್ಯಂತ ಜನನಿಬಿಡವಾದಂತಹ ಜಾಗ ಇದು. ಇಲ್ಲಿ ಒಂದು ಸ್ಕೈ ವಾಕರ್ ಮೊದಲೇ ನಿರ್ಮಾಣವಾಗಬೇಕಿತ್ತು. ಆದರೆ ಒಂದು ದೊಡ್ಡ ದುರಂತ ಸಂಭವಿಸಿದ ನಂತರವೂ ಕೂಡ ಅಧಿಕಾರಿಗಳು ಇಲ್ಲಿ ತಕ್ಷಣವೇ ಒಂದು ಸ್ಕೈ ವಾಕರ್ ನಿರ್ಮಾಣ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿದರು. ಆದರೆ ಈ ಒಂದು ಘಟನೆ ನಡೆದು 8 ತಿಂಗಳಾಯಿತು. ಇನ್ನೂ ಈ ಒಂದು ಸ್ಕೈ ವಾಕರ್ ನಿರ್ಮಾಣ ಮಾಡುವಲ್ಲಿ ಮೀನಾಮೇಷ ಎಣಿಸ್ತಿದ್ದಾರೆ. ಈಗಾಗಲೇ ಅಲ್ಲಿ ಕಾಮಗಾರಿಯನ್ನು ಆರಂಭಿಸಿದರೂ ಕೂಡ ಅದನ್ನು ಕೂಡ ಹಾಗೆ ಅರ್ಧಕ್ಕೆ ಬಿಟ್ಟು ಇನ್ನಷ್ಟು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ ಈ ಒಂದು ಚಿತ್ರಣ ಭಾಸವಾಗ್ತಿದೆ. ಈ ಕುರಿತಾಗಿ ಮಾತಾಡೋದಕ್ಕೆ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಮೊದಲು ಇಲ್ಲಿ ಒಂದು ಸ್ಕೈ ವಾಕ್ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕಾಮಗಾರಿಯನ್ನು ಆರಂಭಿಸಿದವರು ಈಗ ಕಾಮಗಾರಿಯನ್ನು ರಸ್ತೆಯಲ್ಲಿ ಆರಂಭಿಸಿ ಹಾಗೆ ಬಿಟ್ಟು ಹೋಗಿರೋದು ಇನ್ನಷ್ಟು ಅಪಾಯಕ್ಕೆ ಆಹ್ವಾನ ಕೊಟ್ಟಂತಾಗಿರುವಂಥದ್ದು. ಒಂದು ಇಲ್ಲಿನ ಅವ್ಯವಸ್ಥೆ ಮತ್ತು ಈ ಒಂದು ಕಾಮಗಾರಿಯನ್ನು ಸ್ಥಗಿತಗೊಳಿಸಿರೋದಕ್ಕೆ ಏನು ಕಾರಣ ಹೇಳ್ತಾರೆ? ಖಂಡಿತವಾಗ್ಲೂ ರಾಘವೇಂದ್ರ, ಕಳೆದ ಫೆಬ್ರವರಿ 26 ಏನು ಬೆಂಗಳೂರಿನ ಹೆಬ್ಬಾಳದ ಬಳಿ ಇರೋ ಅಂತ ಎಸ್ಟಿಮ್ ಮಾಲ್ ಮುಂದೆ ಭೀಕರ ರಸ್ತೆ ಅಪಘಾತ ನಡೆದಿತ್ತು. 2 ಅಮಾಯಕ ಜೀವಗಳು ಆ ಒಂದು ಅಪಘಾತಕ್ಕೆ ಬಲಿಯಾಗಿ ಹೋಗಿದ್ವು. ಆಗ ಪ್ರತಿಭಟನೆ ಮಾಡಿದಂಥ ಸ್ಥಳೀಯರು, ಕಾಲೇಜಿನ ವಿದ್ಯಾರ್ಥಿಗಳು ರಸ್ತೆ ತಡೆದಿದ್ರು. ಜೊತೆಗೆ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ತಕ್ಷಣವೇ ಈ ಒಂದು ಸ್ಥಳದಲ್ಲಿ ಸ್ಕೈ ವಾಕರ್ ನಿರ್ಮಾಣ ಮಾಡ್ತೀವಿ ಅನ್ನೋ ಒಂದು ಭರವಸೆನ ಕೊಟ್ಟಿದ್ರು. ದೃಶ್ಯಾವಳಿಗಳನ್ನು ನೋಡ್ಬೋದು ರಾಘವೇಂದ್ರ. ಅಪಘಾತ ಸಂಭವಿಸಿ 8 ತಿಂಗಳಾದರೂ ಕೇವಲ ರಸ್ತೆ ಮಟ್ಟದಲ್ಲಿ ಮಾತ್ರ ಈ ಒಂದು ಪಿಲ್ಲರ್ನ ಹಾಕಿದಾರೆಯೇ ಹೊರತು ಬೇರೆ ಯಾವುದೇ ಕಾಮಗಾರಿ ಕೂಡ ಆಗಿಲ್ಲ ಈ ಒಂದು ಸ್ಥಳದಲ್ಲಿ. ಇದು ಸರ್ವಿಸ್ ರಸ್ತೆ ರಾಘವೇಂದ್ರ. ಮತ್ತೊಂದು ಪ್ರಮುಖವಾದಂಥ ವಿಚಾರ, ರಸ್ತೆನ ಅಗಲೀಕರಣಗೊಳಿಸಬೇಕಾಗಿತ್ತು. ಬರೋ ಅಂಥ ಟ್ರಾಫಿಕ್ಗೆ ಯಾವುದೇ ಕಾರಣಕ್ಕೂ ಜಾಮ್ ಆಗದೆ ಇರೋ ಥರ ಅನುವನ್ನ ಮಾಡಿಕೊಡ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ರಸ್ತೆ ಅಗಲೀಕರಣವನ್ನು ಮಾಡ್ತೀವಿ, ಜೊತೆಗೆ ಸ್ಕೈ ವಾಕರ್ನ ಕೂಡ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿದಂಥ ಅಧಿಕಾರಿಗಳು ಇವತ್ತು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತೊಂದು ಕಡೆ ಎಸ್ಟಿಮ್ ಮಾಲ್ ಮುಂಭಾಗ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈಗ ಎಸ್ಟಿಮ್ ಮಾಲ್ ಕೂಡ ನವೀಕರಣಗೊಂಡಿದೆ. ಏನು ಒತ್ತುವರಿ ಮಾಡ್ಕೊಂಡಿದ್ರೋ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವ್ರು ಕೊಟ್ಟಂಥ ಒಂದು ನಿರ್ದೇಶನದ ಮೇರೆಗೆ, ಸೂಚನೆಯ ಮೇರೆಗೆ ಈಗಾಗಲೇ ರಸ್ತೆ ಅಗಲೀಕರಣ ಮಾಡೋಕ್ಕೆ ಅಂದಾಜು 20 ಅಡಿಗಳ ಜಾಗವನ್ನು ಕೂಡ ಈಗಾಗಲೇ ಎಸ್ಟಿಮ್ ಮಾಲ್ ಅವ್ರು ಬಿಟ್ಟಿದ್ದಾರೆ. ಆದರೆ ಸ್ಕೈ ಅವ್ರು ಮಾತ್ರ ಆಗಿಲ್ಲ. ಒಂದು ಕಡೆ ಪಿಲ್ಲರ್ ಎದ್ದಿದೆ, ಮತ್ತೊಂದು ಕಡೆ ಏನೇನು ಆಗದೇ ಇರೋ ಅಂಥ ದೃಶ್ಯಾವಳಿಗಳನ್ನು ನಾವು ಈಗಾಗಲೇ ಗಮನಿಸಬಹುದು. ಸಾಕಷ್ಟು ಜನ ಇದ್ರ ಬಗ್ಗೆ ಈಗಾಗಲೇ ಮಾತನ್ನ ಆಡಬೇಕು ಅಂತ ಕಾಯ್ತಾ ಇದ್ರು. ಇಲ್ಲಿನ ಸ್ಥಳೀಯ RTI ಆಕ್ಟಿವಿಸ್ಟ್ ಕೂಡ ನಮ್ಮ ಜೊತೆ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರೇನು ಹೇಳ್ತಾರೆ ಅಂತ ಮಾತಾಡಿಸ್ತೀನಿ ರಾಘವೇಂದ್ರ. ಶಿವಕುಮಾರ್ ಅವರೇ, ನೀವಿಲ್ಲ ಸ್ಥಳೀಕರು, ಜೊತೆಗೆ ಇಲ್ಲಿ ಸ್ಕೈ ವಾಕರ್ ಆಗಬೇಕು, ಕೇವಲ ಸ್ಕೈ ಮಾತ್ರ ಕಾಣ್ತದೆ ಹೊರತು ಸ್ಕೈ ವಾಕರ್ ಇನ್ನೂ ನಿರ್ಮಾಣ ಆಗಿಲ್ಲ. ಯಾಕೆ ಈ ಒಂದು ಮೃದು ಧೋರಣೆ, ಯಾಕೆ ಈ ಥರ ಮಾಡ್ತಾರೆ ಅಧಿಕಾರಿಗಳು, ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಫೆಬ್ರವರಿಯಲ್ಲಿ ಆದಂಥ ಒಂದು ಅಪಘಾತ ಆದರೆ ಇದುವರೆಗೂ ಈ ಭೂಮಿ ಮಟ್ಟಕ್ಕೆ ಮಾತ್ರನೇ ಎದ್ದೋಗಿದೆ. ಆದರೆ ಇದೇ ಪಕ್ಕದಲ್ಲಿರತಕ್ಕಂಥ ಒಂದು ಅಂಬಾಸಿ ಬಿಲ್ಡಿಂಗ್ 18 ತಿಂಗಳಲ್ಲಿ 24 ಫ್ಲೋರ್ ಎತ್ತಿದ್ದಾರೆ. ಬಟ್ ಆದರೆ ಇವರು ಆಕ್ಸಿಡೆಂಟ್ ಮಾಡಿದ ನಂತರ ದಿನಗಳಲ್ಲಿ ಕೇವಲ ಭೂಮಿ ಮಟ್ಟಕ್ಕೆ ಮಾತ್ರ ತಂದಿದ್ದಾರೆ. 2 ತಿಂಗಳಾಯಿತು. ಅಂದರೆ ಒಂದು ಏನು ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ಆದೇಶ ಕೊಟ್ಟರು, ನ್ಯಾಷನಲ್ ಹೈವೇ ಅವರು ಆದೇಶ ಕೊಟ್ಟ ನಂತರ 2 ತಿಂಗಳಲ್ಲಿ ಭೂಮಿ ಮಟ್ಟಕ್ಕೆ ಮಾತ್ರ ತಂದಿದ್ದಾರೆ. ಆದರೆ ಲ್ಯಾಕ್ ಆಫ್ ಸೂಪರ್ವಿಷನ್ ಕೂಡ ಇದರಲ್ಲಿ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಅಲ್ಲಿ ಹಾಕಿರತಕ್ಕಂಥ ಒಂದು ಏನು ರಾಡ್ಗಳು ಕಾಣ್ತಾ ಇದೆ, ಆ ಪ್ರತಿಯೊಂದು ರಾಡ್ಗಳು ದಯವಿಟ್ಟು ತಾವು ಗಮನಿಸಬೇಕಾಗತ್ತೆ ಸರ್. ಇನ್ನೊಂದು ಪ್ರಮುಖವಾಗಿ ರಸ್ತೆ ಅಗಲೀಕರಣ ಮಾಡಿದ ನಂತರ ಸ್ಕೈ ವಾಕರ್ ಮಾಡಬೇಕಾಗುತ್ತೆ. ಆದರೆ ರಸ್ತೆ ಮಧ್ಯಕ್ಕೆ ಈ ಒಂದು ಸ್ಕೈ ವಾಕರ್ ಇದೆ, ಅಗಲೀಕರಣ ಕೂಡ ಆಗಲ್ಲ ಇಲ್ಲಿ ಅನ್ನೋದು ನಮ್ಮ ಗಮನಕ್ಕೆ ಬಂದಿರುವಂಥದ್ದು. ನೋಡಿ, ಮತ್ತೆ ಏನು ಸರ್ವಿಸ್ ರೋಡ್ ಏನು ಇಲ್ಲಿ ವೈಡ್ನಿಂಗ್ಗೋಸ್ಕರ ಜಾಗ ತಗೊಂಡಿದ್ರು, ಮತ್ತೆ ಅದೇ ಜಾಗದಲ್ಲೇ ಇವರು ಸ್ಕೈ ವಾಕ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಮತ್ತೆ ಎಗೈನ್ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಸಂದರ್ಭ ಜಾಸ್ತಿ ಇದೆ. ಅದನ್ನು
ಇದನ್ನು ಅಧಿಕಾರಿಗಳು ಕೂಡ ಇದನ್ನು ಗಮನ ಹರಿಸ್ತಾ ಇಲ್ಲ ಅಂತ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ ಇದರಲ್ಲಿ. ಥ್ಯಾಂಕ್ ಯು ಸರ್. ರಾಘವೇಂದ್ರ, ಇದು ಇಲ್ಲಿನ ಚಿತ್ರಣ. Okay. ಒಂದು ಕಡೆ ರಸ್ತೆ ಅಗಲೀಕರಣ ಆಗಬೇಕು, ಸಂಚಾರ ದಟ್ಟಣೆ ಹೆಚ್ಚಾಗಿದೆ, ಆದರೆ ರಸ್ತೆ ದಟ್ಟಣೆ ಆಗದೆ ರಸ್ತೆ ಮಧ್ಯದಲ್ಲೇ ಸ್ಕೈ ವಾಕರ್ಗೆ ಪಿಲ್ಲರ್ನ ಹಾಕಿರೋದು ನಿಜಕ್ಕೂ ಅಧಿಕಾರಿಗಳ ಬೇಜವಾಬ್ದಾರಿ ಅನ್ನೋದು ಸ್ಥಳೀಯರ ಸಾರ್ವಜನಿಕರ ಮಾತು. ರಾಘವೇಂದ್ರ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಮಾಹಿತಿಗೆ.